ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ತುಂಬಾ ಚೆನ್ನಾಗಿದ್ದೀವಿ. ಸೊ ಇವತ್ತು ಸಂಜೆ ಕಾರಲ್ಲಿ ನಾನು ವ್ಲಾಗ್ ಮಾಡ್ತಾ ಇರೋವಂಥದ್ದು. ಯಾಕಪ್ಪ ಅಂತಂದರೆ ಮನೇಲಿ ಕರೆಂಟ್ ಇರಲಿಲ್ಲ, ಸೊ ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಿರಲಿಲ್ಲ. ಇವಾಗ ಆನ್ ದ ವೇ ಹೋಗಬೇಕಾದ್ರೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ನಾವೆಲ್ಲರೂ ಸೇರಿಬಿಟ್ಟು ವಿ ಪುರಂಗೆ ಹೋಗ್ತಾ ಇದ್ದೀವಿ, ಆಯಿತಾ? ಸೊ ಇಲ್ಲಿ ನೋಡಿ ನನ್ನ ಮಗಳು ಅಲ್ಲೇ ಯಾರನ್ನೋ ಫ್ರೆಂಡ್ ಮಾಡ್ಕೊಂಡು ಟಾಟಾ ಬೈ ಬೈ ಎಲ್ಲ ಮಾಡ್ತಾ ಇದ್ದಾಳೆ. ಸೊ ವಿ ಪುರಂಗೆ ಹೋಗ್ತಾ ಇದ್ದೀವಿ, ಚಾಟ್ ಸ್ಟ್ರೀಟ್ಗೆ. ನಾನು, ಗುರು, ನನ್ನ ಅತ್ತಿಗೆ, ನನ್ನ ಅಕ್ಕ, ನನ್ನ ಅಕ್ಕನ ಮಗಳು, ನನ್ನ ಮಗಳು, ಇವರಿಷ್ಟು ಜನ ನಾವು ಹೋಗ್ತಾ ಇದ್ದೀವಿ. ಸೊ ಒಂದು ವ್ಲಾಗ್ ಮಾಡ್ಕೊಳ್ಳೋಣ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಅಲ್ಲಿ ಏನೇನು ತಿಂತೀವಿ, ಹೆಂಗಿರುತ್ತೆ ನಮ್ಮ ವಿ ಪುರಂ ಎಕ್ಸ್ಪೀರಿಯನ್ಸ್ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ. ಸೊ ಬನ್ನಿ ಹೋಗೋಣ. ಲೈಟಾಗಿ ಮಳೆ ಕೂಡ ಬರ್ತಾ ಇದೆ. ಲಾಸ್ಟ್ ಟೈಮ್ ವಿ ಪುರಮಕ್ಕೆ ಅಪ್ಪ ಬಂದಾಗ ಹೋಗಿದ್ವಿ, ಆಯಿತಾ? ಸೊ ಅವಾಗ ಕೂಡ ಮಳೆ ಬಂದಿತ್ತು. ಈ ಸಲ ಕೂಡ ಮಳೆ ಸ್ಟಾರ್ಟ್ ಆಗಿದೆ. ಅಲ್ಲಿ ಹೋಗೋವರೆಗೆ ಕಡಿಮೆ ಆಗಲಿ ಅಂತ ಬೇಡ್ಕೋತೀನಿ. ಸೊ ಹೊರಡೋಣ ಬನ್ನಿ. ಇನ್ನೇನು ಲೈಟ್ ಆಫ್ ಮಾಡಿಬಿಡ್ತಾರೆ ಇಲ್ಲಿ ನೋಡಿ. ಸಾಕು ನಮ್ದು ಇಂಟ್ರೋ ಮಾಡಿರೋದು, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಚಿನ್ನು ಇಲ್ಲಿ ನೋಡಿ, ಇಲ್ಲಿ ಮುಂದೆ ಗಾಡಿ ನೋಡು ಮಗ, ಗಾಡಿ ಆಟೋ ಆಟೋ ಆಟೋ. ಚಿನ್ನು ಒಂದು ಪಪ್ಪ ಕೊಡು ಮಗಳ ಅಮ್ಮಂಗೆ. ಫಿಶ್ ಪೀಚ್ ಒಂದು ಪಪ್ಪ ಕೊಡು ಅಮ್ಮಂಗೆ. ಕೊಡೆ ಪೀಚ್ 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 ಪೀಚ್. ಗೋಪಾಲನ್ ಒಲಿಂಪಿಯಾಡ. ಹೌದಲೇ, ಮಸ್ತ್ ಓದಿಯಲ್ಲ ಮಗ. ನಾವು ಇವಾಗ ಚಾಟ್ ಸ್ಟ್ರೀಟ್ಗೆ ಹೋಗ್ಬಿಟ್ಟು ರೀಚ್ ಆದ್ವಿ. ಏನೇನು ತಿಂಡಿ ಇದೆ ಬನ್ನಿ ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ನಾವು ಹೋಗೋ ಅಷ್ಟೊತ್ತಿಗೆ ಫುಲ್ ಜನ ಬರ್ತಾಯಿದ್ರು, ಇನ್ನೇನು ಬರ್ತಾಯಿದ್ರು ಅಂತಲೇ ಹೇಳ್ಬೋದು. ಬಿಕಾಸ್ ಆಲ್ಮೋಸ್ಟ್ ಟೈಮ್ ಬಂದು 7:30, 8 ಆಗ್ತಾ ಬಂದಿತ್ತು. ಸೊ ಯಾವಾಗಲೂ ಇಲ್ಲಿ ರಶ್ಶೇ ಇರುತ್ತೆ. ಬಟ್ ಇವತ್ತು ಸ್ವಲ್ಪ ವೀಕೆಂಡ್ ಆದ್ರೂ ಕೂಡ ಕಡಿಮೆನೇ ಜನ ಇದ್ದರು. ಸೊ ಫಸ್ಟ್ ನಾವು ಇಲ್ಲಿ ಟೇಸ್ಟ್ ಮಾಡಿರೋವಂಥದ್ದು ಸ್ಟಾರ್ಟರ್ಸ್, ಆಯಿತಾ? ಫಸ್ಟು ಸ್ಟಾರ್ಟರ್ಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಮಿಕ್ಸ್ಡ್ ವೆಜಿಟೇಬಲ್ಸ್ ತೊಗೊಂಡ್ವಿ. ನಾವು ಅಂದ್ಕೊಂಡ್ವಿ ಫುಲ್ ಒಂದು ಗ್ರಿಲ್ಸ್ಗೆ ಎಷ್ಟಿರುತ್ತಲ್ವ ಅಷ್ಟು ಕೊಡ್ತಾರೆ ಅಂತ. ಬಟ್ ಅವ್ರು ಕೊಟ್ಟಿರೋದು ಇಷ್ಟೇ, ಫುಲ್ ಕೊಟ್ಟಿದ್ದೀನಿ ಅಂತಲೇ ಹೇಳಿದ್ರು. ಬಟ್ ಟೇಸ್ಟ್ ಚೆನ್ನಾಗಿತ್ತು. ಅದಾದಮೇಲೆ ಸೆಕೆಂಡ್ ನಾವು ಹೋಗಿ ಪಾಸ್ತಾನ ತಿಂದ್ವಿ, ಪನ್ನೀರ್ ಪಾಸ್ತಾ ಅಂತ ಹೇಳ್ಬಿಟ್ಟು ಇದು ಬಂದು. ಸೊ ಅದನ್ನು ಕೂಡ ಚೆನ್ನಾಗಿತ್ತು, ಬಟ್ ಸ್ವಲ್ಪ ಖಾರ ಆಗಿತ್ತು. ಪನ್ನೀರ್ ಪಾಸ್ತಾ ಜೊತೆಗೆ ರೂಮಾಲ್ ರೊಟ್ಟಿ ಅಥವಾ ರೋಮಾಲ್ ರೊಟ್ಟಿ ಏನಂತ ಹೇಳ್ತೀವಲ್ವ, ಸೊ ಅದನ್ನ ತೊಗೊಂಡ್ವಿ. ಅದನ್ನು ಕೂಡ ತುಂಬಾ ಚೆನ್ನಾಗಿತ್ತು. ನಾವು 4 ಜನ ಇರೋದ್ರಿಂದ ಎಲ್ಲನೂ ಒಂದೊಂದು ಪ್ಲೇಟ್ ಮಾತ್ರ ತೊಗೊಳ್ತಾ ಇದ್ವಿ. ಬಿಕಾಸ್ ಎಲ್ಲನೂ ಟೇಸ್ಟ್ ನೋಡ್ಬೋದು ಮೀನ್ಸ್ ಬೇರೆ ಬೇರೆ ಐಟಮ್ಸನ್ನು ತಿನ್ಬೋದು ಅಂತ. ಇಲ್ಲಾಂದರೆ ಒಂದರಲ್ಲೇ ಹೊಟ್ಟೆ ತುಂಬೋಗುತ್ತಲ್ವ. ಸೊ ನೆಕ್ಸ್ಟ್ ಇದು ಬಂದುಬಿಟ್ಟು ಚಿರೋಟಿ ಪೇನಿ ಅಂತ. ಇದೊಂದು ಸ್ವೀಟ್ ಡಿಶ್, ಆಯಿತಾ? ಚೆನ್ನಾಗಿತ್ತು ಟೇಸ್ಟ್ ವೈಸು. ಇನ್ನೇನು ತಿಂತಾ ಇದ್ದೀವಿ ನೋಡಿ. ನಮ್ಮ ಬ್ಯಾಡ್ ಲಕ್, ಮಳೆ ಕೂಡ ಸ್ಟಾರ್ಟ್ ಆಗೋಯ್ತು. ನೆಮ್ಮದಿಯಿಂದ ತಿನ್ನೋಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಬಿಕಾಸ್ ಪಾಪು ಇರೋದ್ರಿಂದ ಛತ್ರಿ ಇಟ್ಕೋಬೇಕು, ಈ ಕಡೆ ಮಗುನೂ ಇಟ್ಕೋಬೇಕು. ಅದರಲ್ಲಿ ನಾವು ತೊಗೊಂಡೋಗಿರೋದು ಒಂದೇ ಛತ್ರಿ. ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಪಾಪು ಒದ್ದೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಅವಳನ್ನ ಸೇಫಾಗಿ ಇಟ್ಕೋಬೇಕಲ್ವ. ಬಿಕಾಸ್ ಅವಳಿಗೆ ಕೋಲ್ಡ್ ಆದರೆ ಸಖತ್ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಳಿಗೊಂದು ಛತ್ರಿನ ಇಟ್ಕೊಂಡು ಈ ಕಡೆ ಪಕ್ಕದಲ್ಲಿ ಅಕ್ಕನ ಮಗಳನ್ನು ಕೂಡ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಮಳೆ ಬಂದರೆ ಈ ಥರ ಸ್ಟ್ರೀಟಲ್ಲೆಲ್ಲ ಓಡಾಡೋದು ಸಖತ್ ಕಷ್ಟ, ಗಲೀಜಾಗಿಬಿಡುತ್ತೆ. ನೆಮ್ಮದಿಯಿಂದ ತಿಂದ್ಬಿಟ್ಟು ಬರೋಕ್ಕಾಗಲ್ಲ. ಸೊ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅದಾದಮೇಲೆ ನೆಕ್ಸ್ಟ್ ಒಂದು ಇಲ್ಲಿ ಬಂದುಬಿಟ್ಟು ನಾವು ಆಲೂ ಟ್ವಿಸ್ಟ್ ತೊಗೊಂಡಿದ್ದೀವಿ. ಟೇಸ್ಟ್ ಚೆನ್ನಾಗಿತ್ತು. ಬಿಕಾಸ್ ಇಲ್ಲ ಅಂತಂದರೆ ಆಯ್ಲಿ ಆಗಿರುತ್ತೆ ಸಮ್ಟೈಮ್ಸು, ಖಾರ ಹಾಕ್ಕೊಡ್ತಾರೆ, ಆ ಥರ ಇರಲಿಲ್ಲ. ವಿತ್ ಸಖತ್ತಾಗಿತ್ತು. ಒಂದೇ ತೊಗೊಂಡಿದ್ವಿ, ಒಂದು ಮಾತ್ರ ತಿನ್ನೋಣ ಎಲ್ಲರೂ ಸೇರಿ, ಬಿಕಾಸ್ ಬೇರೆ ಐಟಮ್ ತಿನ್ನೋಕ್ಕಾಗತ್ತೆ ಅಂತ. ಸೊ ಆರಾಮಾಗಿ ಮಾತಾಡ್ಕೊಂಡು ಎಂಜಾಯ್ ಮಾಡ್ತಾ ಇಲ್ಲಿ ನಾವು ಇವಾಗ ಆಲೂ ಟ್ವಿಸ್ಟರ್ ಕೂಡ ತಿಂತಾ ಇದ್ದೀವಿ. ಸಖತ್ತಾಗಿತ್ತು. ಎಸ್ಪೆಷಲಿ ಇದು ಬಂದುಬಿಟ್ಟು ಇಲ್ಲಿ ಶ್ರೀಗೆ ತುಂಬ ಇಷ್ಟ ಆಗಿದ್ದು. ನೋಡಿ ಚಿಕ್ಕಪ್ಪಂಗೆ ಹೆಂಗೆ ಐಫೈ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಒಂದು ಇದು ಬಂದುಬಿಟ್ಟು ಕುನಾಫಾ ಕ್ರೀಮಿ ಅಂತ. ನಾನು ಹೊಸದಾಗಿ ಕೇಳ್ತಾ ಇರೋವಂಥದ್ದು, ಫಸ್ಟ್ ಟೈಮ್ ತಿಂತಾ ಇರೋದು, ಆಯಿತಾ? ಟೇಸ್ಟ್ ಎಲ್ರಿಗೂ ಸಖತ್ ಇಷ್ಟ ಆಯಿತು. ಸಖತ್ ಬಿಸಿಯಾಗಿತ್ತು, ಬಾಯಲ್ಲಿಟ್ಟರೆ ಇನ್ನೇನು ಸುಟ್ಟೇ ಹೋಗುತ್ತೆ ಅನ್ನೋ ಥರ ಇತ್ತು. ಬಟ್ ಫಸ್ಟ್ ಗುರು ಅಂತ ಇದ್ರು ಬೇಡ ಚೆನ್ನಾಗಿರಲ್ವೇನೋ ಅಂತ. ಬಟ್ ಎಲ್ರಿಗೂ ಸಖತ್ ಇಷ್ಟ ಆಯಿತು. ಮಳೆ ಬರ್ತಾ ಇದೆ, ಹೋಗ್ತಾ ಹೋಗ್ತಾ ಜನ ಕಡಿಮೆ ಆಗ್ತಾರೆ ಅಂದ್ಕೊಂಡ್ರೆ ಇಲ್ಲಿ ನೋಡಿ ಜನ ಸಿಕ್ಕಾಪಟ್ಟೆ ತುಂಬಿಟ್ರು. ಸೊ ಇದು ಬಂದುಬಿಟ್ಟು ಮಾರ್ಷ್ಮೆಲ್ಲೋ ಕ್ರೀಮ್ ಅಂತೇನೋ ಇತ್ತು. ಈ ಸ್ಟ್ರಾಬೆರಿ ಡಿಪ್ ಬರುತ್ತಲ್ವ, ಸೊ ಅದೇ ಥರ. ಇಲ್ಲಿ ನೋಡು ಹೆಂಗಿದ್ದು ಟೇಸ್ಟು, ಇಷ್ಟ ಆಯ್ತಾ? ನನಗಿಷ್ಟ ಆಗದೇ ಇರೋ ಐಟಮ್ ಅಂದರೆ ಅದೊಂದೇ ನೋಡಿ. ನನಗೆ ಒಂದು ಸ್ವಲ್ಪನೂ ಇಷ್ಟ ಆಗಿಲ್ಲ ಮಾರ್ಷ್ಮೆಲ್ಲೋ ಡಿಪ್ ಅನ್ನೋದು. ಸೊ ಅದಾದಮೇಲೆ ಟೈಮ್ ಬಂದು 9 ಗಂಟೆ ಆಗ್ತಾ ಬಂದಿತ್ತು. ಮಾಮ್ಸ್ ಡ್ಯೂಟಿ ಇದ್ದೇ ಇರುತ್ತಲ್ವ, ಪಾಪುಗೆ ತಿನ್ನಿಸ್ಬೇಕು. ಅವಳು ತಿನ್ನಲ್ಲ, ನಾನು ಬಿಡಲ್ಲ, ಕಷ್ಟಪಟ್ಟು ಹೆಂಗೋ ಸ್ವಲ್ಪ ತಿನ್ನಿಸಿದ್ವಿ. ಅದಾದಮೇಲೆ ಇಲ್ಲಿ
ಸ್ಮೋಕ್ ಡ್ರ್ಯಾಗನ್ ಬ್ರೀತ್ ಅಂತ. ಸೊ ಅದನ್ನ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ನಾನು ನನ್ನ ಅತ್ತಿಗೆ ನನ್ನ ಗುರು ಎಲ್ಲರೂ ಟೇಸ್ಟ್ ನೋಡಿದ್ವಿ. ಅಕ್ಕ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅವಳಿಗೆ ಹೇಳ್ತಾ ಇದ್ದೆ ಇನ್ಸ್ಟ್ರಕ್ಷನ್ ಹಿಂಗೆ ತೊಗೊಳ್ಬೇಕು, ಆ ಥರ ತಿನ್ನಬೇಕು ಅಂತ. ನಾನು ಎಕ್ಸ್ಪರ್ಟ್ ಅಲ್ವಾ, ಸೊ ಅದಕ್ಕೇ. ಸೊ ಅವಳು ಫಸ್ಟ್ ಟೈಮ್ ಟೇಸ್ಟ್ ನೋಡ್ತಾ ಇರೋದು. ಅಕ್ಕನ ಮಗಳಿಗೆ ತಿನ್ನಬೇಕು ಅಂತ ಸಖತ್ ಆಸೆ ಇತ್ತು. ಬಟ್ 13 ಇಯರ್ಸ್ ಬಿಲೋ ಇರೋರಿಗೆ ಅದು ಅಲೋವ್ ಇರಲಿಲ್ಲ. ಸೊ ಅದಕ್ಕೆ ಅವಳು ತಿಂದಿಲ್ಲ. ನಾವು 4 ಜನ 4 ಪೀಸ್ ತಿಂದು ಬಂದ್ವಿ. ಅದಾದಮೇಲೆ ನೆಕ್ಸ್ಟ್ ಒಂದು ನಾವು ತಿಂದಿರೋವಂಥದ್ದು ಅಮೇರಿಕನ್ ಕಾರ್ನ್ ಅಂತ. ಅಲ್ಲಿ ತುಂಬ ವೆರೈಟೀಸ್ ಇತ್ತು, ಮ್ಯಾಂಗೋ, ಪೈನಾಪಲ್ ಅದೆಲ್ಲ ಇರೋದು. ಬಟ್ ನಾವು ಅಮೇರಿಕನ್ ಕಾರ್ನ್ ತೊಗೊಂಡ್ವಿ. ಎಲ್ಲ ಮಿಕ್ಸ್ ಇರುತ್ತೆ ಅಂತ. ಸಖತ್ತಾಗಿತ್ತು, ಖಾರ ಆಗಿ ಚೆನ್ನಾಗಿತ್ತು. ಸೊ ಮಳೆ ಸಖತ್ತಾಗಿ ಬರ್ತಾ ಇತ್ತು. ಒಂದು ಸಲ ನಾನು ಪಾಪುನ ಎತ್ಕೊಂಡು ಛತ್ರಿ ಹಿಡ್ಕೋತಿದ್ದೆ, ಇನ್ನೊಂದು ಸಲ ಗುರು ಎತ್ಕೋತಿದ್ರು. ಹಿಂಗೆ ಮ್ಯಾನೇಜ್ ಮಾಡಿಕೊಂಡು ಲಾಸ್ಟಲ್ಲಿ ನಾವು ಬಂದ್ವಿ. ಲಾಸ್ಟ್ ಅಲ್ಲ ಸಾರಿ, ಇನ್ನೂ ಇದೆ. ಅದಾದಮೇಲೆ ಗುರುನ ಫೇವ್ರೆಟ್ ರೈಸ್ ಐಟಮ್ ತಿನ್ನಲೇಬೇಕು. ಅವ್ರಿಗೆ ಏನು ತಿಂದೇ ಇದ್ರೂ ಕೂಡ ರೈಸ್ ಐಟಮ್ ತಿಂದೇ ತಿಂತಾರೆ. ಸೊ ಅದಾದಮೇಲೆ ಐಸ್ ಕ್ರೀಮು, ಏನು ಹೇಳ್ತೀರಾ, ಡೆಸರ್ಟ್ ಥರ ಅಕ್ಕನ ಮಗಳಿಗೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಇತ್ತು. ಸೊ ಸ್ವಲ್ಪ ಸ್ಪೆಷಲ್ ಆಗಿರುವಂಥ ಐಸ್ ಕ್ರೀಮ್ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಇಲ್ಲಿ ರೋಲ್ ಮಾಡಿಕೊಡ್ತಾರಲ್ವ ಕಪ್ಪಲ್ಲಿ, ಸೊ ಆ ಥರದ್ದನ್ನು ಕೊಡಿಸ್ತಾ ಇದ್ದೀವಿ. ಇಲ್ಲಿ ನಾವು ತೊಗೊಂಡಿರೋದು ಲೀಚಿ ಫ್ಲೇವರ್. ನೋಡೋಕ್ಕೆ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ. ಆವಾಗ ತಿನ್ನೋಕ್ಕೆ ಇಷ್ಟ ಆಗಿಲ್ಲ, ಬಿಕಾಸ್ ಎಲ್ಲ ಐಟಮ್ಸ್ ತಿಂದು ಹೊಟ್ಟೆ ತುಂಬ ಹೋಗಿತ್ತು. ಇವಾಗ ನೋಡಿದ್ರೆ ಸಖತ್ ಆಸೆ ಆಗ್ತಾ ಇದೆ. ಒಂದು ಪ್ಲೇಟ್ ನನಗೂ ಕೊಟ್ಟಿದ್ರೆ ಚೆನ್ನಾಗಿರೋದು, ಇವಾಗ ತಿನ್ಬೋದಿತ್ತು ಅಂತ ಅನಿಸ್ತಾ ಇದೆ. ಆವಾಗ ಅಷ್ಟೊಂದು ತಿನ್ನೋಕ್ಕಾಗಿರಲಿಲ್ಲ. ಸೊ ಎಲ್ಲರೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಲಾಸ್ಟಲ್ಲಿ ಡೆಸರ್ಟ್ ತಿಂದು ಹಾಗೆ ಮನೆಗೆ ಬಂದ್ವಿ. ಆಲ್ಮೋಸ್ಟ್ ಟೈಮ್ ಬಂದು 10 o'clock ಆಗೋಗಿತ್ತು. ಪಾಪಗೂ ಊಟ ಮಾಡಿಸಿದ್ದೆ ಅಲ್ವಾ. ಸೊ ಫ್ರೆಂಡ್ಸ್ ಫೈನಲಿ ವಿ ಪುರಂ ಚಾಟ್ ಸ್ಟ್ರೀಟಿಗೆ ಹೋಗಿ ಫುಲ್ ಬ್ಯಾಟಿಂಗ್ ಮಾಡ್ಕೊಂಡ್ಬಂದ್ವಿ. ಇವತ್ತು 4 ಜನ ಇರೋದ್ರಿಂದ ತುಂಬ ವೆರೈಟೀಸ್ ಟೇಸ್ಟ್ ನೋಡಿದ್ವಿ. ಅಂದರೆ ಇಬ್ಬರು ಹೋದರೆ ಫುಲ್ ಹೊಟ್ಟೆ ತುಂಬೋಗ್ಬಿಡುತ್ತೆ, 1-2 ಐಟಮ್ಸ್ ತಿಂದಿದ್ದೇನೆ. ಇವತ್ತು 4-5 ಜನ ಇದ್ವಿ ಅಲ್ವಾ. ಸೊ ಸ್ವಲ್ಪ ಜಾಸ್ತಿ ಐಟಮ್ಸನ್ನು ಟೇಸ್ಟ್ ನೋಡೋಕ್ಕಾಯಿತು. ಮಧ್ಯದಲ್ಲಿ ಮಳೆ ಬಂದು, ಮಧ್ಯದಲ್ಲೆಲ್ಲ ಹೋಗ್ತಾನೆ ಮಳೆ ಸ್ಟಾರ್ಟ್ ಆಯಿತು. ಫಸ್ಟ್ ಲೈಟ್ ಆಗಿತ್ತು, ಆಮೇಲೆ ಜಾಸ್ತಿನೇ ಸ್ಟಾರ್ಟ್ ಆಗೋಯ್ತು. ಸೊ ಮಳೆ ಬಂದಿದ್ದರಿಂದ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅದು ಬಿಟ್ಟರೆ ಸಖತ್ ಎಂಜಾಯ್ ಮಾಡಿದ್ವಿ. ಪಾಪು ಸ್ವಲ್ಪ ಕಿರಿಕಿರಿ ಮಾಡಿದ್ಲು, ಅದೊಂದು ಬಿಟ್ಟರೆ ಸಖತ್ ಎಂಜಾಯ್ ಮಾಡಿದ್ವಿ. ಮಳೆಯಲ್ಲಿ ಬಿಸಿ ತಿಂಡಿ ತಿಂತ, ಕೋಲ್ಡ್ ಆಗಿರೋ ಐಸ್ ಕ್ರೀಮ್ ತಿಂತ ಸಖತ್ ಎಂಜಾಯ್ ಮಾಡಿದ್ವಿ. ನನಗಂತೂ ಸಖತ್ ಇಷ್ಟ ಆಯಿತು. ಫಸ್ಟ್ ಟೈಮ್ ಬಂದಿರೋದು ಅಕ್ಕನ ಮಗಳು, ಅವ್ರಿಗೆ ಹೆಂಗೆ ಅನಿಸ್ತು ಅಂತ ಕೇಳಬೇಕು. ನಾನು ಅತ್ತಿಗೆ ಗುರು ಎಲ್ಲ ಮುಂಚೆನೂ ತಿಂದಿದ್ದೀವಿ ಇದನ್ನೆಲ್ಲ. ಇವತ್ತು ಏನೇನು ತಿಂದಿದ್ವೋ ಆಲ್ಮೋಸ್ಟ್ ಎಲ್ಲ ತಿಂದಿದ್ವಿ. ಇವತ್ತೊಂದೆರಡು ಐಟಮ್ ಹೊಸದು ಟ್ರೈ ಮಾಡಿದ್ದೀವಿ ಅಷ್ಟೇ. ಸೊ ಅವ್ರಿಗೆ ಹೆಂಗೆ ಅನಿಸ್ತು ಅಂತ ಕೇಳಿ. ಸೋನು, ನಿಂಗೆ ಹೆಂಗೆ ಅನ್ಸಿತ್ತು ವಿ ಪುರಮಿಗೆ ಓದೋದು? ಯಾವ ಫುಡ್ ಇಷ್ಟ ಆಯ್ತು ನಿಂಗೆ? ನಂಗೆ ಐಸ್ ಕ್ರೀಮಾ? ಅವಳು ಲಾಸ್ಟಲ್ಲಿ ತಗೊಂಡಿರೋದು ಲೀಚಿ ಫ್ಲೇವರ್ ಐಸ್ ಕ್ರೀಮ್ ಆಗಿತ್ತು. ಸೊ ಅದು ಅವಳಿಗೆ ಸಖತ್ ಇಷ್ಟ ಆಯ್ತು ಅಲ್ವಾ. ಸೊ ವಿಡಿಯೋನ ಎಂಡ್ ಮಾಡೋಣ. ಹೇಳು ಟಾಟಾ ಆಳು. ಸೊ ಫ್ರೆಂಡ್ಸ್ ಇದಿಷ್ಟೇ ಇವತ್ತಿನ ಒಂದು ಪುಟಾಣಿ ವ್ಲಾಗ್, ವಿ ಪುರಂ ಚಾಟ್ ಸ್ಟ್ರೀಟ್ ವ್ಲಾಗ್ ಅಂತಲೇ ಹೇಳ್ಬೋದು. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಈ ವಿಡಿಯೋ ನೋಡಿ ನೀವು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಜೊತೆಗೆ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಟಾಟಾ, ಬಾಯ್ ಬಾಯ್, ನಮಸ್ಕಾರ. ಆಬು ಅಲ್ಲಿ ಹೇಳು ಮಗಳೇ, ಆಬು ಹೇಳು. ಆಬು ಅಂತಂದರೆ ಐ ಲವ್ ಯು ಅಂತ ಹೇಳು. ಚಿನ್ನು ಹೇಳು, ಆಬು ಹೇಳು, ಐ ಲವ್ ಯು. ಆಬು, I love you. Bye.